ನಿನ್ನೆ ನಡೆದಂಥ ನೀಟ್ ಎಕ್ಸಾಮ್ಗೆ ಲೇಟಾಗಿ ಬಂದರು ಅಂತ ಹೇಳ್ಬಿಟ್ಟು ಒಳಗಡೆ ಬಿಟ್ಟಿರೋದಿಲ್ಲ ಸೆಕ್ಯೂರಿಟಿ ಅವರು. ಅದಕ್ಕೆ ಆ ಹುಡುಗಿ ಅಥವಾ ಹುಡುಗ ಅವರ ಪೇರೆಂಟ್ಸ್ ಹೋಗ್ಬಿಟ್ಟು ಅಲ್ಲಿ ಕಾಯ್ಕೊಂಡಿರ್ತಾರಲ್ಲ ಸೆಕ್ಯೂರಿಟಿ ಅಥವಾ ಪೊಲೀಸ್ನವರು, ಅವರಿಗೆ ಕೈ ಮುಗಿತಾ ಇದ್ದಾರೆ, ಅವ್ರ ಕಾಲಿಗೆ ಬೀಳ್ತಾ ಇದ್ದಾರೆ. ಆದ್ರೂ ಸಹ ಕಿಂಚಿತ್ತು ಕರುಣೆ ತೋರಿಸ್ದೇನೆ ಜಸ್ಟ್ 2 or 3 minutes ಲೇಟಾಗಿ ಬಂದರೂ ಸಹ ಒಳಗಡೆ ಬಿಡ್ಲಿಲ್ಲ. ಹಾಗಂತ ಹೇಳ್ಬಿಟ್ಟು ನಾವು ಸೆಕ್ಯೂರಿಟಿ ಅವ್ರನ್ನ ಕ್ರೂರಿ, ಮನುಷ್ಯತ್ವ ಇಲ್ಲ ಅಂತ ಕರೆಯೋದು ಸರಿನಾ, ಅಥವಾ ಇಲ್ಲಿ ಯಾರು ತಪ್ಪು ಯಾರು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ಈ ವಿಡಿಯೋ ನೋಡಿದ್ರೆ ಅರ್ಥ ಆಗ್ತಾ ಹೋಗುತ್ತೆ. ಈ ಒಂದು ಮಿಸ್ಟೇಕ್ನ ನೀವೇನಾದರೂ ಸ್ಟೂಡೆಂಟ್ ಆಗಿದ್ರೆ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್, ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್, ಯಾವುದೇ ಒಂದು ಗವರ್ನಮೆಂಟ್ ಎಕ್ಸಾಮ್ ಯಾವುದಕ್ಕೆ ಅಟೆಂಡ್ ಮಾಡ್ತಾ ಇದ್ರು, ಈ ಒಂದಷ್ಟು ಪಾಯಿಂಟ್ಸ್ಗಳನ್ನ ತಪ್ಪನ್ನ ಮಾಡಬೇಡಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಆಸ್ ಎ UPSC ಸ್ಟೂಡೆಂಟ್ ನನಗೆ ಗೊತ್ತು ಎಷ್ಟು ತ್ಯಾಗಗಳನ್ನ ನಾವು ಮಾಡಿರ್ತೀವಿ ಅಂತ ಹೇಳ್ಬಿಟ್ಟು. ಫ್ಯಾಮಿಲಿನಲ್ಲಿ ಯಾವ್ದಾದ್ರು ಒಂದು ಮದುವೆ ನಡೆದ್ರು ಹೋಗೋದಿಲ್ಲ, ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಏನೋ ಒಂದು ದೇವಸ್ಥಾನಕ್ಕೆ ಪೂಜೆ ಮಾಡಿಸಿದ್ರೆ ಅಂದ್ರೂ ಹೋಗೋದಿಲ್ಲ, ಇನ್ನೊಂದೇನೋ ಫ್ಯಾಮಿಲಿ ಫಂಕ್ಷನ್ ಆಗಿರ್ಬೋದು, ಹಬ್ಬಗಳಾಗಿರ್ಬೋದು, ಎಲ್ಲವನ್ನು ತ್ಯಾಗ ಮಾಡಿ ಬರೀ ನಿದ್ದೆಗೆ ಬಿಟ್ರೆ ಮಿಕ್ಕಿದ ಎಲ್ಲ ಟೈಮ್ನ ನಾವು ಬರೀ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದೋದಕ್ಕೆ ಅಂತ ಹೇಳ್ಬಿಟ್ಟು ಮುಡುಪಾಗಿಟ್ಟಿರ್ತೀವಿ. ಎಸ್ಪೆಷಲಿ ನೀಟ್ ಎಕ್ಸಾಮು, UPSC ಇಂತ ಒಂದು ಹೈಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ವರ್ಷಾನುಗಟ್ಲೆ ನೀವು ಪ್ರಿಪೇರ್ ಆಗಿರ್ತೀರಾ, ಅದಲ್ಲದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀರಾ ಈ ಕೋಚಿಂಗ್ ಸೆಂಟರ್ಗಳಲ್ಲಿ. ಆದರೆ ಇಂಥ ಒಂದು ಸಣ್ಣ ಸಿಲ್ಲಿ ಮಿಸ್ಟೇಕ್ 2 to 3 minutes ನೀವು ಮಾಡುವಂಥ ಆ ಒಂದು ಡಿಲೇ ನಿಮ್ಮ ಓಲ್ 1 year ಎಫರ್ಟ್ನ 3 minutes 1 year ಎಫರ್ಟ್ನ ಹಾಳು ಮಾಡುತ್ತೆ. ಅಂದರೆ ಥಿಂಕ್ ಮಾಡಿ ಇಲ್ಲಿ ಯಾರು ತಪ್ಪು ಯಾರು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು. ನೀಟ್ ಮರುಪರೀಕ್ಷೆನ ಮತ್ತೆ ಕಂಡಕ್ಟ್ ಮಾಡಿದ್ದೆ NTA ಅವ್ರು ಯಾಕೆ ಇಷ್ಟೊಂದು ಸ್ಟ್ರಿಕ್ಟ್ ರೂಲ್ಸ್ಗಳನ್ನ ಹಾಕಿದರೆ ಜಸ್ಟ್ 1 or 2 minutes ಡಿಲೇ ಆದರೆ ಏನಾಗ್ಬಿಡುತ್ತೆ, ಒಳಗಡೆ ಬಿಟ್ಟರೆ ಏನಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಆ್ಯಕ್ಚುಲಿ ಸತ್ಯನ ತಿಳ್ಕೊಂಡ್ರೆ ನೀವು ಆ ರೀತಿ ಥಿಂಕ್ ಮಾಡೋದಿಲ್ಲ. ಸೊ ಏನದು NTA ಮಾಡಿರುವಂಥ ರೂಲ್ಸ್ಗಳು, ಎಕ್ಸಾಮಿನೇಷನ್ಗೆ 3 ನಿಮಿಷ ಲೇಟಾಗಿ ಬಂದ್ರೂ ಅವ್ರನ್ನೇನಾದರೂ ಒಳಗಡೆ ಕಳಿಸಿದ್ರೆ ಏನಾಗಬಹುದು, ಯಾಕೆ ಅಷ್ಟೊಂದು ಸ್ಟ್ರಿಕ್ಟ್ ರೂಲ್ಸ್ ಹಾಕಿರ್ತಾರೆ ಸೆಕ್ಯೂರಿಟಿ ಅವರಾಗಿರ್ಬೋದು, ಪೊಲೀಸ್ನವರಾಗಿರ್ಬೋದು, ಒಳಗಡೆ ಬಿಡೋದಿಲ್ಲ. ಈ ಎಲ್ಲ ವಿಚಾರಗಳನ್ನ ಇವತ್ತು ನಿಮಗೆ ತಿಳಿಸ್ತೀನಿ. ಅದಲ್ಲದೆ ಸ್ಟೂಡೆಂಟ್ಸ್ಗಳಾಗಿದ್ದರೆ ತಪ್ಪದೆ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಒಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ಈಗ NTA ಆಗಿರ್ಬೋದು, ಬೇರೆ ಯಾವುದೇ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡುವಂಥ ಬೋರ್ಡ್ ಆಗಿರ್ಬೋದು, ಅವ್ಗಳಲ್ಲಿ ಒಂದಷ್ಟು ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಅಂಡ್ ರೂಲ್ಸ್ ಇರುತ್ತೆ. ಕೆಲವು ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ, ಕೆಲವು ಪೇಪರ್ ಎಕ್ಸಾಮಿನೇಷನ್ ಇರುತ್ತೆ. 22.8 ಲಕ್ಷ ಸ್ಟೂಡೆಂಟ್ಸ್ಗಳು ನೀಟ್ ಎಕ್ಸಾಮ್ನ ಅಟೆಂಡ್ ಮಾಡಿರೋದು. ಸುಮಾರು 4,000 ಎಕ್ಸಾಮಿನೇಷನ್ ಸೆಂಟರ್ಗಳಿದ್ವಂತೆ. ಅಂದರೆ 25 ಲಕ್ಷ ಸ್ಟೂಡೆಂಟ್ಸ್ಗಳನ್ನ ಹ್ಯಾಂಡಲ್ ಮಾಡೋದು, 4,000 ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡೋದು, ಇಟ್ಸ್ ನಾಟ್ ಎ ಈಸಿ ಜಾಬ್. ಹಾಗಂತ ಹೇಳ್ಬಿಟ್ಟು ಅವ್ರಿಗೆ ರೆವೆನ್ಯೂ ಇಲ್ಲ ಅಂತ ಏನು ಹೇಳೋಕ್ಕಾಗಲ್ಲ, ಯಾಕಂದ್ರೆ ಎಕ್ಸಾಮಿನೇಷನ್ ಫೀಸ್ ತುಂಬಾ ಜಾಸ್ತಿ ಇಟ್ಟಿರ್ತಾರೆ. ನೀಟ್ ಎಕ್ಸಾಮ್ ಅಲ್ಲಿ ಒಂದಷ್ಟು ರೂಲ್ಸ್ ಏನಂದ್ರೆ, ನೀವು 11:30 1:30 ಒಳಗಡೆ ಎಂಟ್ರಿ ಆಗಲೇಬೇಕು. 1:30 ಆಗಿ 1 ನಿಮಿಷ 2 ನಿಮಿಷ ಆದರೂ ಸಹ ಸೆಕ್ಯೂರಿಟಿ ಗೇಟ್ನ ಕ್ಲೋಸ್ ಮಾಡಿಬಿಡ್ತಾರೆ, ಮೇನ್ ಎಂಟ್ರೆನ್ಸ್ ಗೇಟ್ನ. ನೀವು ಕೇಳ್ಬೋದು ಏನಕ್ಕೆ 1:30ಗೆ ಸ್ಟ್ರಿಕ್ಟ್ ಆಗಿ ಗೇಟ್ನ ಕ್ಲೋಸ್ ಮಾಡಿಬಿಡ್ತಾರೆ, 1:30 ಮೇಲೆ 1 ನಿಮಿಷ 2 ನಿಮಿಷ ಲೇಟಾಗಿ ಬಂದರೆ ಬಿಟ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲೇ ಇರೋದು ಟ್ವಿಸ್ಟು. ಏನಾಗುತ್ತೆ, 1:30ಗೆ ಗೇಟ್ನ ಕ್ಲೋಸ್ ಮಾಡಿದ್ಮೇಲೆ ಅಕಸ್ಮಾತ್ ಪೇಪರ್ ಎಕ್ಸಾಮ್ ಅಂತ ಇಟ್ಕೊಳ್ಳಿ, ಅಂದರೆ ಈಗ ಪೇಪರಲ್ಲಿ ನೀವು ಎಕ್ಸಾಮ್ ಬರೆಯೋದು, ಅಕಸ್ಮಾತ್ ಆನ್ಲೈನಲ್ಲಿ ನೀವು ಎಕ್ಸಾಮ್ ಬರೆಯೋದು ಅಂತ ಇಟ್ಕೊಳ್ಳಿ. ಅಲ್ಲೇನಾಗುತ್ತೆ, ಡಿಕ್ರಿಪ್ಷನ್ ಅಥವಾ ಸೀಲ್ನ ಓಪನ್ ಆಗುತ್ತೆ. ಈ ಒಂದು ಎಂಟ್ರಿ ಅನ್ನೋದನ್ನ ಕ್ಲೋಸ್ ಮಾಡಿದ್ಮೇಲೆ ಹೊರಗಿನ ಪ್ರಪಂಚಕ್ಕೂ ಅಲ್ಲಿ ಒಳಗಡೆ ಇರುವಂಥ ಸ್ಟೂಡೆಂಟ್ಸ್ಗಳಿಗೂ ಯಾವುದೇ ಒಂದು ಕನೆಕ್ಷನ್ ಬಿಟ್ಟಿರೋದಿಲ್ಲ. ಅದಕ್ಕೂ ಮುಂಚೆ ಸ್ಕ್ರೀನಿಂಗ್ ಮಾಡ್ತಾರೆ. ಯಾವ ಥರ ಸ್ಕ್ರೀನಿಂಗ್ ಮಾಡ್ತಾರೆ, ಫಸ್ಟ್ ಇವ್ರದ್ದು ಅಡ್ಮಿಟ್ ಕಾರ್ಡು ಮತ್ತು ಗವರ್ನಮೆಂಟ್ ID ಚೆಕ್ ಮಾಡ್ತಾರೆ. ಅದಾದ ನಂತರ ಫಿಸಿಕಲಿ ಇವರು ಸ್ಕ್ಯಾನ್ ಆಗುತ್ತೆ. ಏನಾದರೂ ಒಳಗಡೆ ಹಿಡನ್ ಪ್ಲೇಸಸಲ್ಲಿ ಬೇರೆ ಬೇರೆ ಲೇಯರ್ಸ್ಗಳಲ್ಲಿ ಏನಾದರೂ ಇಟ್ಕೊಂಡ್ಬಂದಿದ್ದಾರಾ, ಕಿವಿನಲ್ಲಿ ಏನಾದರೂ ಮೈಕ್ರೋಫೋನ್ ಇಟ್ಕೊಂಡ್ಬಂದಿದ್ದಾರಾ, ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು ಅವರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ನಂತರ ಸ್ಟೂಡೆಂಟ್ಸ್ಗಳನ್ನೆಲ್ಲ ಆಯಾ ಕ್ಲಾಸ್ ರೂಮ್ಗಳಲ್ಲಿ, ಆಯಾ ಡೆಸ್ಕಲ್ಲಿ, ಆಯಾ ಪ್ಲೇಸಲ್ಲಿ ಕರೆಕ್ಟಾಗಿ ಕೂರಿಸೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಒಬ್ರಿಗೆ ಮಿನಿಮಮ್ 6 to 10 minutes ತಗೊಳುತ್ತೆ ಅಂತ ಒಂದು ಮಾಹಿತಿ ಇದೆ. ಅದಕ್ಕೆ ಇವ್ರು ಏನು ಮಾಡಿದ್ದಾರೆ, 11:30 1:30 ಒಳಗಡೆ ಬರಬೇಕು ಅಂತ ಹೇಳ್ಬಿಟ್ಟು ಆ ಒಂದು ವಿಂಡೋನ ಫಿಕ್ಸ್ ಮಾಡಿದ್ದಾರೆ. ಆ ವಿಂಡೋದಲ್ಲಿ ಬಂದವರೆಲ್ಲ ಹೋಗಿ ಆಯಾ ಪ್ಲೇಸಲ್ಲಿ ಕೂತ್ಕೊಂಡಿರ್ತಾರೆ. ಇನ್ನೇನು ಕ್ವಶನ್ ಪೇಪರ್ ಬರಬೇಕು ಅದಕ್ಕೆ ಮುಂಚೆ ಒಂದಷ್ಟು ಬ್ರೀಫಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಈ ಥರ ಮಾಡಬೇಕು, ಈ ಥರ ಮಾಡಬೇಕು, ಈ ಥರ ರೂಲ್ಸ್, ಈ ಥರ ಆ ಥರ ಅಂತೆಲ್ಲ ಹೇಳ್ಬಿಟ್ಟು ಆ ಕ್ಲಾಸಲ್ಲಿ ಇರುವಂಥ ಲೆಕ್ಚರ್ಸ್ಗಳಾಗ್ಬೋದು, ಅಲ್ಲೇನು ಎಕ್ಸಾಮಿನೇಷನ್ ನಡೆಸ್ತಾ ಇರ್ತಾರೆ, ಅವ್ರುಗಳು ಒಂದಷ್ಟು ಇನ್ಪುಟ್ಸ್ಗಳನ್ನ ಅಲ್ಲಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಕೊಡ್ತಾರೆ. ನಂಬರ್ ಆಫ್ ಎಕ್ಸಾಮ್ನ ನೀವೇನಾದರೂ ಅಟೆಂಡ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಎವ್ರಿ ಸ್ಟೂಡೆಂಟ್ ಲೈಫಲ್ಲಿ ಒಂದಲ್ಲ ಒಂದು ಆಗಿರುತ್ತೆ. ಸೊ ನಾನಂತೂ ಸಿಕ್ಕಾಪಟ್ಟೆ ಗವರ್ನಮೆಂಟ್ ಎಕ್ಸಾಮ್ನ ಬರೆದಿದ್ದೀನಿ. ಸೊ ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಆ ಒಂದು ವಿಚಾರದಲ್ಲಿ. ಅಲ್ಲಿ ಹೋದ್ಮೇಲೆ ಅವ್ರು ಬ್ರೀಫಿಂಗ್ ಎಲ್ಲ ಕೊಟ್ಟ ಮೇಲೆ ಇವ್ರು ಏನು ಮಾಡ್ತಾರೆ, ಕ್ವಶನ್ ಪೇಪರ್ ಕೊಡ್ತಾರೆ. ಕ್ವಶನ್ ಪೇಪರ್ ಕೊಟ್ಟ ಮೇಲೆ ಮೋಸ್ಟ್ ಆಫ್ ದ ಎಂಟ್ರೆನ್ಸ್ ಟೆಸ್ಟ್ ಎಲ್ಲ ಯಾವ ತರ ಇರುತ್ತೆ ಅಂದ್ರೆ, ಎಲ್ಲ MCQ ಇರುತ್ತೆ. ಈ 1:30 ವಿಂಡೋನ ಕ್ಲೋಸ್ ಮಾಡಿರ್ತಾರಲ್ಲ, ಆಕ್ಚುಲ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗೋದು 2 ಗಂಟೆಗೆ. ಅಕಸ್ಮಾತ್ 2 ನಿಮಿಷ ಅಥವಾ 3 ನಿಮಿಷ ಲೇಟಾಗಿ ಬಂದಂತ ಸ್ಟೂಡೆಂಟ್ ಏನಾದರೂ ಒಳಗಡೆ ಬಿಟ್ರೆ 6 ನಿಮಿಷ ತಗೊಳುತ್ತೆ ಅವರು ಎಕ್ಸಾಕ್ಟ್ಲಿ ಆ ಕ್ಲಾಸ್ ರೂಮ್ಗೆ ಹೋಗಿ ಕೂತ್ಕೊಳ್ಳೋದಕ್ಕೆ ಅವರ ಪ್ಲೇಸಲ್ಲಿ. ಆ ಕ್ಲಾಸ್ ರೂಮ್ಗೆ ಹೋಗಿ 6 ನಿಮಿಷ ಆದಮೇಲೆ ಅಲ್ಲಿ ಕೂತ್ಕೊಂಡ್ರೆ ನೀವು ಯೋಚನೆ ಮಾಡಿ, ಇಲ್ಲಿ 10 ನಿಮಿಷ ಇಲ್ಲಿ ಹೋಗ್ಬಿಟ್ಟಿರುತ್ತೆ. ಆ ಒಂದು ಹರಿಬರಿನಲ್ಲಿ, ಆ ಒಂದು ಎಕ್ಸೈಟ್ಮೆಂಟಲ್ಲಿ, ಆ ಒಂದು ಟೆನ್ಷನಲ್ಲಿ ಅಲ್ಲಿ ಹೋಗಿ ಕೂತ್ಕೊಂಡಾಗ ನಿಮ್ಗೆ ಇನ್ನೂ ಟೆನ್ಷನ್ ಆಗುತ್ತೆ. ನಿಮ್ಗಿಂತ ಹೆಚ್ಚಾಗಿ ಲೇಟಾಗಿ ಬಂದಾಗ ಆ ಕ್ಲಾಸ್ ರೂಮಲ್ಲಿ ಇರುವಂಥ 30 ರಿಂದ 50 ಜನ ಸ್ಟೂಡೆಂಟ್ ಇರ್ತಾರಲ್ಲ, ಅವರಿಗೆ ಡಿಸ್ಟ್ರಾಕ್ಷನ್ ಆಗುತ್ತೆ, ಮೆಂಟಲ್ ಪೀಸ್ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಎಕ್ಸಾಮ್ ನಡೆಸುವಂಥ ಏಜೆನ್ಸಿಗಳೆಲ್ಲ ಏನು ಮಾಡಿದ್ದಾರೆ, ಸ್ಟ್ರಿಕ್ಟ್ ರೂಲ್ಸ್ ಮಾಡಿದ್ದಾರೆ. ಅದಲ್ಲದೆ ಇನ್ನೊಂದು ರೂಲ್ಸ್ ಏನಿದೆ ಅಂದರೆ,
ಅಂತಂದ್ರೆ, ಅಕಸ್ಮಾತ್ ಒಬ್ಬ ಸ್ಟೂಡೆಂಟು ಆ ಒಂದು ಗೇಟ್ ಕ್ಲೋಸ್ ಮಾಡಿದ ನಂತರ ಬರೋದಿಕ್ಕೆ ಅಲೋ ಮಾಡಿದ್ರೆ ಏನಾಗ್ಬೋದು ಅಂದ್ರೆ ಕ್ವಶನ್ ಪೇಪರ್ ಲೀಕ್ ಆಗ್ಬಹುದು ಅಂತ. ಕ್ವಶನ್ ಪೇಪರ್ ಹೇಗೆ ಲೀಕ್ ಆಗ್ಬೋದು ಅಂತ ನೀವೇನಾದ್ರೂ ಕ್ವಶನ್ ಕೇಳೋದಾದ್ರೆ, ಈಗ ಅವ್ರಿಗೆ 1:30 to 2 PM ಒಳಗಡೆ ಈ ಕ್ವಶನ್ ಪೇಪರ್ ಸೀಲ್ ಹಾಕಿರೋದನ್ನ ಸೀಲ್ ತೆಗಿಬೇಕು, ಎನ್ಕ್ರಿಪ್ಷನ್ ಇರೋದನ್ನ ಡಿಕ್ರಿಪ್ಷನ್ ಮಾಡಬೇಕು, ಈ ತರ ಒಂದು ಇರುತ್ತಲ್ಲ ಕೆಲಸ. ಅವ್ರೇನಾದ್ರೂ ಆಕ್ಸೆಸ್ ಸಿಕ್ತು ಅಂತಂದ್ರೆ, ಅವ್ರಿಗೇನಾದ್ರೂ ಒಳಗಡೆ ಅವ್ರಿಗೆ ಆಕ್ಸೆಸ್ ಸಿಗುತ್ತಲ್ಲ, ಅದನ್ನೇನಾದ್ರೂ ಹೊರಗಡೆ ಇರೋರ್ಗೆ ಏನಾದ್ರೂ ಲೀಕ್ ಮಾಡಿದ್ರೆ, ಏನಾದ್ರೂ ಯಾರಾದ್ರೂ ಫೋಟೋಗ್ರಫಿನ ಆಚೆ ಕಳಿಸೋದ್ರೆ, ಏನೋ ಒಂದು ಇವಾಗಿರುವಂತ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಅವ್ರೇನಾದ್ರೂ ಒಬ್ರು ಲೀಕ್ ಮಾಡಿದ್ರೆ ದ ಹೋಲ್ ಸಿಸ್ಟಮ್ ವಿಲ್ ಬ್ರೇಕ್. ಆ ಇಂಪ್ಯಾಕ್ಟ್ ಯಾರಿಗಾಗುತ್ತೆ ಅಂದ್ರೆ ದ ಹೋಲ್ ಸಿಸ್ಟಮ್. ಅಲ್ಲಿ 25 ಲಕ್ಷ ಜನ ಸ್ಟೂಡೆಂಟ್ ಅಟೆಂಡ್ ಮಾಡಿರ್ತಿರ್ತಾರಲ್ಲ, ಅವರಿಗೆಲ್ಲ ಆಗುತ್ತೆ. ಅದೇ ಕಾರಣಕ್ಕೆ ಇವಾಗ ನೀಟ್ ಎಕ್ಸಾಮ್ನ ಮರುಪರೀಕ್ಷೆ ಮಾಡ್ತಾ ಇರೋದು. ಮರುಪರೀಕ್ಷೆ ಮಾಡುವಂತ ಸಮಯದಲ್ಲಿ ಇವರು ಟೆಲಿಗ್ರಾಮ್ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಟೆಲಿಗ್ರಾಮ್ನ ಬ್ಯಾನ್ ಮಾಡಿದ್ದಾರೆ. ಟೆಲಿಗ್ರಾಮ್ನ ಬ್ಯಾನ್ ಮಾಡಿದ ಮೇಲೆ ಟೆಲಿಗ್ರಾಮ್ ಓನರ್ ಫೌಂಡರ್ ಆ ವ್ಯಕ್ತಿ ಸಿಕ್ಕಾಪಟ್ಟೆ ಟ್ವೀಟ್ ಮಾಡ್ತಾ ಇದ್ದಾರೆ. ಡೆಲ್ಲಿ ಹೈಕೋರ್ಟ್ ಅಲ್ಲಿ ಕೂಡ ಕ್ವಶನ್ ಮಾಡಿದ್ದಾರೆ, ಬಟ್ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಅವ್ರು ಸೋತಿದ್ದಾರೆ. ಈಗ ಟೆಲಿಗ್ರಾಮ್ನ ಬ್ಯಾನ್ ಮಾಡಿದ್ರೆ ಸ್ಟೂಡೆಂಟ್ಸ್ ಗಳು ಏನ್ ಮಾಡಬಹುದು ಅಥವಾ ಇಲ್ಲಿಗಲ್ ಆಗಿ ಮಾಡಬೇಕು ಆಕ್ಟಿವಿಟೀಸ್ ಅನ್ಕೊಂಡಿರೋರು ಏನ್ ಮಾಡಬಹುದು ಅಂತ ಹೇಳ್ಬಿಟ್ಟು ಅವರೇ ಒಂದು ಮಾಹಿತಿ ಕೊಡ್ತಾರೆ. ಏನಂದ್ರೆ VPN ಯೂಸ್ ಮಾಡಬಹುದು ಅಂತ ಹೇಳ್ಬಿಟ್ಟು. ಈಗ 2 to 3 minutes ಏನಾದ್ರು ಲೇಟ್ ಆಗಿ ಬಂದು ಕ್ವಶನ್ ಪೇಪರ್ ಲೀಕ್ ಆಯ್ತು ಅಂತಂದ್ರೆ ಅವಾಗ ಹೋಲ್ ಸಿಸ್ಟಮ್ ವಿಲ್ ಬ್ರೇಕ್. ಮತ್ತೆ ರೀ ಎಕ್ಸಾಮಿನೇಷನ್ ಇದೆಲ್ಲ ದೊಡ್ಡ ತಲೆನೋವು ಅನ್ನೋ ಕಾರಣಕ್ಕೆ ಅವರು 2 minutes ಆಗಿರ್ಬೋದು, 3 minutes ಆಗಿರ್ಬೋದು, ಎಷ್ಟೇ ಆಗಿದ್ರು ಸಹ ಅವ್ರನ್ನ ಒಳಗಡೆ ಬಿಡೋದಿಲ್ಲ. ಇದು ಎಕ್ಸಾಮಿನೇಷನ್ ನಡೆಸುವಂತ ಯಾವುದೇ ಒಂದು ಏಜೆನ್ಸಿ ಮಾಡ್ಕೊಂಡಿರುವಂತ ಒಂದು ಸ್ಟ್ರಿಕ್ಟ್ ರೂಲ್ಸ್. ಈ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅಲ್ಲಿ ಅಕಸ್ಮಾತ್ ಏನಾದ್ರೂ ಲೂಪ್ ಹೋಲ್ಗಳನ್ನ ಕಂಡಿಡಿದು ಆ ಒಂದು ಸೆಕ್ಯೂರಿಟಿ ಇರ್ತಾರಲ್ಲ, ಅವರು 2 ನಿಮಿಷ ಲೇಟ್ ಆದ್ರೂ ಸಹ ಒಳಗಡೆ ಬಿಟ್ಬಿಡ್ಬೋದಲ್ವಾ ಅಂತ ನೀವು ಕೇಳ್ಬೋದು. ಆದರೆ ಎವ್ರಿ ಎಂಟ್ರಿ ಪಾಯಿಂಟ್ ಅಲ್ಲಿ CCTV ಕ್ಯಾಮರಾನ ಇಟ್ಟಿರ್ತಾರೆ. ಅಕಸ್ಮಾತ್ ಆ ಸೆಕ್ಯೂರಿಟಿಗೆ ಏನಾದ್ರೂ ನಿಮ್ಗೆ 2 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕಾಂಪ್ರಮೈಸ್ ಆಗಿ ಏನಾದ್ರೂ ಒಳಗಡೆ ಬಿಟ್ಟರು ಅಂದ್ರೆ ಅವ್ರ ಕೆಲಸ ಹೋಗ್ಬೋದು, ಲೀಗಲ್ ಆಕ್ಷನ್ ಆಗ್ಬೋದು ಅವ್ರ ಮೇಲೆ. ಯಾವ ರೀತಿ ಅಂತಂದ್ರೆ, ಇವರು ಕಾಂಪ್ರಮೈಸ್ ಆಗಿದ್ದಾರೆ, ಇವರು ಕ್ವಶನ್ ಪೇಪರ್ ಲೀಕ್ ಮಾಡೋದಕ್ಕೆ ಈ ತರ ಮಾಡಿರ್ಬೋದು, ಅಥವಾ ಇವ್ರೇನೋ ಒಂದು ದೊಡ್ಡ ಕ್ರಿಮಿನಲ್ ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ ಆಗಿರ್ಬೋದು, ಬೇರೆ ಏನು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ರೂಲ್ಸ್ ಇರೋ ಕಾರಣಕ್ಕೆ ಆ ಒಂದು ಸೆಕ್ಯೂರಿಟಿ ಪರ್ಸನಲ್ಗೆ ಡೈರೆಕ್ಟ್ ಹೇಳಿರ್ತಾರೆ, ಯಾರು ಬಂದ್ರು 1:30 ಆದ್ಮೇಲೆ ಯಾರು ಬಂದ್ರು ಒಳಗಡೆ ಬಿಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು. ಅದೇ ಕಾರಣಕ್ಕೆ ಅವರು ಕೂಗ್ತಾ ಇರ್ತಾರೆ, 1:30 ಆಯ್ತು, ಇನ್ನು 2 ನಿಮಿಷ ಇದೆ, ಇನ್ನೊಂದು 3 ನಿಮಿಷ ಇದೆ ಅಂತ ಹೇಳ್ಬಿಟ್ಟು. ನಾವುಗಳು ಮಾಡುವಂತ ತಪ್ಪೇನು ಗೊತ್ತಾ, ಇವಾಗೆಲ್ಲ ನಾವು ಬ್ಲೇಮ್ ಮಾಡ್ತೀವಿ, ಒಂದು ಏನೇನಂದ್ರೆ ಟ್ರಾಫಿಕ್ ಇತ್ತು, ಅದಿತ್ತು ಇದಿತ್ತು ಅಂತ ಹೇಳ್ಬಿಟ್ಟು. ಅಬ್ವಿಯಸ್ಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಯಾಕಂದ್ರೆ ನಾವು 1 ವರ್ಷ ಕಷ್ಟಪಟ್ಟು ಓದಿರೋದಕ್ಕೆ ನೀನು 1:30 ಎಕ್ಸಾಮ್ ಇದೆ ಅಂದ್ರೆ 1:15 ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಏನಾದ್ರು ಪ್ಲಾನ್ ಮಾಡ್ಕೊಂಡು ಹೋದ್ರೆ ಅದು ತಪ್ಪಲ್ವಾ? ನೀವು ಅಟ್ಲೀಸ್ಟ್ 12:30ಗೆಲ್ಲ ಅಲ್ಲಿ ಹೋಗಿ ಇರಬೇಕು ಅನ್ನೋ ತರ ಪ್ಲಾನ್ ಮಾಡ್ಕೊಂಡು ಹೋದ್ರೆ ನಿಮಗೆ ತುಂಬಾ ಟೈಮ್ ಸಿಗುತ್ತೆ. ಬೇರೆ ಏನೇ ಇಶ್ಯೂ ಆದ್ರೂ ಸಹ ಅಟ್ಲೀಸ್ಟ್ ನೀವು ಅಲ್ಲಿಗೆ ರೀಚ್ ಆಗ್ಬೋದು ಅಟ್ ಎನಿ ಪಾಯಿಂಟ್. ಅದನ್ನ ಬಿಟ್ಟು ನೀವು ಸ್ವಲ್ಪ 1:15 ರೀಚ್ ಆಗೋಣ, ಇಟ್ಸ್ ಓಕೆ ಬಿಡು, ಹತ್ರನೇ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಇಗ್ನೋರ್ ಮಾಡ್ತಾರೆ ಅಥವಾ ನೆಗ್ಲೆಕ್ಟ್ ಮಾಡ್ತಾರೆ. ಈಗ ಪೇರೆಂಟ್ಸ್ಗಳು ಏನ್ ಬ್ಲೇಮ್ ಮಾಡಿದ್ದಾರೆ ಲೇಟ್ ಆಗಿ ಬಂದಿರೋದಕ್ಕೆ ಏನ್ ಕಾರಣ ಕೊಟ್ಟಿದ್ದಾರೆ ಅಂದ್ರೆ, ಎಕ್ಸಾಮಿನೇಷನ್ ಸೆಂಟರ್ ಪಕ್ಕದಲ್ಲೇ ಯಾವುದೋ ಒಂದು ಪಾರ್ಟಿದು ರ್ಯಾಲಿ ನಡೀತಿತ್ತು. ರ್ಯಾಲಿ ನಡೆಯೋ ಕಾರಣಕ್ಕೆ ಆ ರೋಡ್ ನ ಬ್ಲಾಕ್ ಮಾಡ್ಬಿಟ್ಟಿದ್ರು, ನಮಗೆ ಬರೋದಕ್ಕೆ ಆಗಲಿಲ್ಲ, 3 to 4 hours ಏನೋ ಡಿಲೇ ಆಯಿತು ಅಂತ ಒಂದು ಕಾರಣನ ಕೊಟ್ಟಿದ್ದಾರೆ. ದಟ್ ಈಸ್ ವೆರಿ ವ್ಯಾಲಿಡ್ ಇಫ್ ದಟ್ ಈಸ್ ದ ರೀಸನ್. ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮ್ ನಡೀತಾ ಇದೆ, ನಾವಿಲ್ಲಿ ರ್ಯಾಲಿ ಮಾಡಬಾರ್ದು ಅನ್ನುವಂಥ ಒಂದು ಕಾಮನ್ ಸೆನ್ಸ್ ಯಾವುದೇ ಒಂದು ಪಾರ್ಟಿಗಳಿಗೂ ಇಲ್ಲ. ಅವ್ರದೇ ಒಂದು ದೊಡ್ಡಸ್ತಿಕೆನ ತೋರಿಸ್ಕೋಬೇಕು ಅನ್ನೋದಿರುತ್ತೆ. ಇದು ಏಜೆನ್ಸಿಗಳು ಇಟ್ಕೊಂಡಿರುವಂಥ ರೂಲ್ಸ್. ನೀವು ಲೇಟಾಗಿ ಹೋದ್ರೆ ನಿಮ್ಮನ್ನು ಒಳಗಡೆ ಬಿಟ್ಬಿಡೋದಿಲ್ಲ ಯಾವುದೇ ಕಾರಣಕ್ಕೆ. ಯಾಕಂದ್ರೆ ಎಲ್ಲರಿಗೂ ಇಂಪ್ಯಾಕ್ಟ್ ಆಗುತ್ತೆ. ಕ್ವಶನ್ ಪೇಪರ್ ಲೀಕ್ ಅಂತ ಬರುತ್ತೆ, ಮತ್ತೆ ರೀ ಎಕ್ಸಾಮಿನೇಷನ್ ಅಂತ ಬರುತ್ತೆ. ನೀವು ಲೇಟಾಗಿ ಹೋಗೋದ್ರಿಂದ ಅಲ್ಲಿ ಒಳಗಡೆ ಇರುವಂಥವ್ರದ್ದು ಎನ್ವಿರಾನ್ಮೆಂಟ್ ಹಾಳಾಗುತ್ತೆ, ಪೀಸ್ ಆಫ್ ಮೈಂಡ್ ಹಾಳಾಗುತ್ತೆ, ಅವರ ಒಂದು ಟೈಮ್ ಹಾಳಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಕಾರಣಕ್ಕೆ ಲೇಟಾಗಿ ಹೋದವ್ರನ್ನ ಒಳಗಡೆ ಬಿಡೋದಿಲ್ಲ. ನೆಕ್ಸ್ಟ್, ಈಗ ಯಾವುದೇ ಒಂದು ಸ್ಟೂಡೆಂಟ್ಸ್ಗಳಿಗೂ ಯಾವ ಒಂದಷ್ಟು ಇನ್ಪುಟ್ಸ್ನ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ತುಂಬ ಫಾರ್ಮುಲಾಗಳು, ತುಂಬ ಡಯಾಗ್ರಾಮ್ಸ್ಗಳು, ತುಂಬ ಈಕ್ವೇಷನ್ಸ್ಗಳು ಎಲ್ಲವನ್ನು ಕಲ್ತಿರ್ತೀರ, ಪ್ರಾಕ್ಟೀಸ್ ಮಾಡಿರ್ತೀರ. ಆದರೆ ಎಕ್ಸಾಮ್ಗೆ ಹೋಗೋದಕ್ಕೆ ಮುಂಚೆ ನೀವು ರಿವಿಷನ್ ಮಾಡಬೇಕು. ರಿವಿಷನ್ ಮಾಡಲಿಲ್ಲ, ಹೊಸದನ್ನು ಇನ್ನೂ ಕಲಿತಾನೆ ಹೋಗ್ತಿದ್ದೀರ ಅಂದರೆ ನೀವು ಕಲ್ತಿರೋದನ್ನ ಎಕ್ಸಾಕ್ಟಾಗಿ ಆನ್ಸರ್ ಮಾಡೋಕ್ಕಾಗೋದಿಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ತುಂಬ ಸ್ಟೂಡೆಂಟ್ಸ್ಗಳು ಮಾಡೋದು. ಇನ್ಫ್ಯಾಕ್ಟ್ ನಾನು ಮಾಡ್ತಿದ್ದೆ ಇನಿಷಿಯಲ್ ಸ್ಟೇಜಲ್ಲಿ. ಇನ್ನೊಂದು 10 ಮಾರ್ಕ್ಸಿಗೆ ಓದ್ಬಿಡೋಣ, ಇನ್ನೊಂದು 10 ಮಾರ್ಕ್ಸಿಗೆ ಓದ್ಬಿಡೋಣ ಅಂತ ಹೇಳ್ಬಿಟ್ಟು ಹೊಸ ಒಂದು 10 ಮಾರ್ಕ್ಸಿಗೆ ಓದೋದಕ್ಕೆ ನೀವು ಸ್ಪೆಂಡ್ ಮಾಡುವಂಥ ಟೈಮು ನೀವು ಆಲ್ರೆಡಿ ಓದಿರೋದಕ್ಕೆ ರಿವಿಷನ್ ಮಾಡೋದಕ್ಕೆ ನೀವು ಕೊಡಲಿಲ್ಲ ಅಂತಂದರೆ ಈ ಒಂದು ಆ್ಯಕ್ಯುರಸಿ ಅನ್ನೋದು ಹೋಗ್ಬಿಡುತ್ತೆ. ಸಪೋಸ್ ನೀವು 80 ಮಾರ್ಕ್ಸಿಗೆ ತುಂಬ ಚೆನ್ನಾಗಿ ಓದಿದರೆ ಇನ್ನು 20 ಮಾರ್ಕ್ಸ್ ಓದೋಕ್ಕಾಗಿಲ್ಲ, ಟೈಮ್ ಸಿಕ್ಕಿಲ್ಲ, ಏನೋ ಒಂದು ರೀಸನ್ ಅಂತ ಇಟ್ಕೊಳ್ಳಿ. ಆ 80 ಮಾರ್ಕ್ಸ್ಗೆ ಓದಿರೋದನ್ನ ರಿವಿಷನ್ ಮಾಡಿಲ್ಲ ಅಂತಂದರೆ ಆ 80 ಮಾರ್ಕ್ಸ್ ಅಕ್ಯುರೇಸಿ ಅನ್ನೋದು ನಿಮಗೆ ಲೆಸ್ ದ್ಯಾನ್ 50% ಬಂದ್ಬಿಡುತ್ತೆ, 50 ಒಳಗಡೆ ಬಂದ್ಬಿಡುತ್ತೆ. ಕನ್ಫ್ಯೂಷನ್ ಆಗುತ್ತೆ. ಎರಡೇ ಆನ್ಸರ್, ಆ 4 ಚಾಯ್ಸ್ ಕೊಟ್ಟಿರ್ತಾರಲ್ಲ, ಅದ್ರಲ್ಲಿ ಎರಡರಲ್ಲಿ ತಲೆ ಕೆಟ್ಟೋಗ್ಬಿಡುತ್ತೆ, ಇದಾ ಅಂತ ಹೇಳ್ಬಿಟ್ಟು. ಸಮ್ಟೈಮ್ ಇಂಕಿ ಪಿಂಕಿ ಪಾಂಕಿ ಎಲ್ಲ ಮಾಡಿಬಿಟ್ಟು ಆನ್ಸರ್ ಮಾಡಿರೋರು ಇದ್ದಾರೆ. ಅದು ಮಾಡೋ ತಪ್ಪು. ಕಾನ್ಸೆಪ್ಚುಯಲ್ ಆಗಿ ನೀವು ಅರ್ಥ ಮಾಡಿಕೊಂಡ್ರೆ ಯಾವುದೇ ಒಂದು ಎಕ್ಸಾಮು ಈಸಿ ಅಂತ ಅನಿಸುತ್ತೆ. ಆ್ಯಂಡ್ ರಿಲೇಟೇಬಿಲಿಟಿ ಮಾಡ್ಕೊಬೇಕು. ಯಾವ ಥರ ಅಂದರೆ ನಿಮ್ಮದು ಡೈಲಿ ಲೈಫ್ ಸ್ಟೈಲಲ್ಲಿ ಏನಾದರೂ ಒಂದು ಇರುತ್ತೆ, ಅದನ್ನೇ ನಾವು ಓದೋದು. ಅದಕ್ಕೂ ಇದಕ್ಕೂ ಏನಾದರೂ ಒಂದು ಲಿಂಕ್ ಮಾಡಿಕೊಂಡ್ರೆ ಅದು ನಿಮಗೆ ಉಳ್ಕೊಳ್ಳುತ್ತೆ.
ಅಂದರೆ ನಿಮ್ಮ ಮೈಂಡಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ಆ್ಯಂಡ್ ಯಾವಾಗಲೂ ಏನಂದರೆ ಒಂದು ವಿಷಯನ ಕಲಿಬೇಕಾದ್ರೆ ಸೋರ್ಸ್ ಹುಡುಕಿ, ಅಂದರೆ ಎಲ್ಲಿಂದ ಬಂತು, ಹೇಗೆ ಬಂತು, ಇದೇನು ಅದೇನು ಅಂತ ಹೇಳ್ಬಿಟ್ಟು ಆ ಸೋರ್ಸನ್ನ ನೀವು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಒಂದು ಸ್ಟೋರಿನ ಫ್ರೇಮ್ ಮಾಡ್ಕೊಳ್ಳಿ. ಈವನ್ ಮ್ಯಾಥಮೆಟಿಕ್ಸಲ್ಲೂ ಕೂಡ ಇದು ಎಲ್ಲಿಂದ ಬಂತು, a+b² = a² + b² + 2ab ಅಂತ ಹೇಳ್ತೀವಿ. ನನಗಿನ್ನೂ ನೆನಪಿದೆ, ಬಟ್ ಸುಮಾರು ಫಾರ್ಮುಲಾ ನೆನಪಿದೆ, ಬಿಕಾಸ್ ಐ ವಾಸ್ ರೀಡಿಂಗ್. ಆ ಒಂದಷ್ಟು ಫಾರ್ಮುಲಾಗಳು ಹೇಗೆ ಫಾರ್ಮ್ ಆಯಿತು, ಯಾಕೆ ಫಾರ್ಮ್ ಆಯಿತು ಅಂತ ಒಂದು ಕಂಡೀಷನ್ ತಿಳ್ಕೊಂಡ್ರೆ ನಿಮಗೆಲ್ಲ ಅದು ರೂಟ್ ಹೆಂಗೆ ಅಂದರೆ ಒಂದರಿಂದ ಎಲ್ಲ ಎವಾಲ್ವ್ ಆಗಿರುತ್ತೆ, ಅದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಅದೇ ರೀತಿ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಅಷ್ಟೇ ರಿಲೇಟೆಬಿಲಿಟಿ, ಒಂದು ಸ್ಟೋರಿ ವೇನಲ್ಲಿ ಆ ಒಂದು ಮೆಮೊರಿ ವರ್ಕ್ ಅಂತ ಇರುತ್ತೆ. ಸುಮಾರು ಜನ ಇದೆಲ್ಲ ನಡೆಸ್ತಾರೆ, ಕ್ಲಾಸಸ್ ಎಲ್ಲ ನಡೆಸ್ತಾರೆ, ಹೇಗೆ ಮೆಮೊರಿ ಇಂಪ್ರೂವ್ ಮಾಡ್ಕೊಳ್ಳೋದು, ಹೇಗೆ ಒಂದು ವಿಷಯನ ತಿಳ್ಕೊಂಡ್ರೆ ಅದನ್ನು ನೆನಪಲ್ಲಿ ಇಟ್ಕೊಳ್ಳೋದು, ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಆ ಒಂದಷ್ಟು ಎಕ್ಸಸೈಸ್ಗಳನ್ನ ಮಾಡಿ. ಬೇಸಿಕಲಿ ಕ್ಲಾಸ್ ರೂಮಲ್ಲಿ ಟೀಚರ್ಸ್ ಅಥವಾ ಲೆಕ್ಚರ್ಸ್ ಹೇಳ್ಬೇಕಾದ್ರೆ ಪಾಠನ ಅದನ್ನು ನೀವು 100% ಫೋಕಸ್ ಮಾಡಿ ನೀವು ಅಲ್ಲೇ ಕಲ್ತ್ರೆ, ಅಲ್ಲೇ ಕ್ವಶನ್ಸ್ಗಳನ್ನೆಲ್ಲ ನೀವು ಕೇಳ್ತಾ ಹೋದರೆ ನಿಮಗೆ ಆಲ್ಮೋಸ್ಟ್ 60 to 70% ನೀವು ಕಾನ್ಸೆಪ್ಟ್ನ ಅಲ್ಲೇ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಎಕ್ಸಾಮಲ್ಲಿ ಈಸಿಯಾಗಿ ಎಕ್ಸಾಮ್ನ ಪಾಸ್ ಮಾಡ್ಬೋದು. ಎಸ್ಪೆಷಲಿ ಅಂದರೆ ಕಾಲೇಜಲ್ಲಿ ನಡೆಯುವಂಥ ಎಕ್ಸಾಮ್ಗಳನ್ನ. ಬಟ್ ಎಂಟ್ರೆನ್ಸ್ ಎಕ್ಸಾಮ್ ಈಸ್ ಅ ಡಿಫ್ರೆಂಟ್ ಗೇಮ್. ಎಂಟ್ರೆನ್ಸ್ ಎಕ್ಸಾಮ್ ಬೇರೆ ಥರ ನಡೆಯುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ ಆಗಿರ್ಬೋದು, ಬೇರೆ ಯಾವುದೇ ಎಕ್ಸಾಮ್ಸ್ಗಳನ್ನಾಗಿರ್ಬೋದು, ನೀವು ಕ್ವಿಕ್ಕಾಗಿ ಪ್ರಿಪೇರ್ ಆಗಬೇಕು, ಕ್ವಿಕ್ಕಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಸೀಕ್ವೆನ್ಸ್ ಯಾವ ಥರ ಹೋಗ್ಬೇಕಂದ್ರೆ ಫಸ್ಟು ನೀವು ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರುತ್ತಲ್ಲ ಅದನ್ನು ನೀವು ಕಲೆಕ್ಟ್ ಮಾಡಿಕೊಂಡು ಅದನ್ನು ನೀವು ರಿವೈಸ್ ಮಾಡಿ. ಎವ್ರಿ ಟಾಪಿಕ್ಕಿಗೆ ಯಾವ ಥರ ಕ್ವಶನ್ಸ್ಗಳು ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅರ್ಥ ಆಗುತ್ತೆ. ಒಂದು 4 to 5 years ನೀವು ಎಕ್ಸಾಮ್ ಪೇಪರ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಕ್ವಶನ್ಸ್ಗಳನ್ನ ನೀವು ನೋಡಿದ್ರೆ ತಿರುಗಿ ಮಕ್ಷಿ ಅದನ್ನೇ ಥರ ಅದೇ ಥರ ಕೇಳಿರ್ತಾರೆ. ಆ್ಯಂಡ್ ನೀವು ಸ್ಟೇಟ್ ಲೆವೆಲ್ ಎಕ್ಸಾಮೇ ಬೇರೆ ಥರ ನಡೆಯುತ್ತೆ, ಸೆಂಟ್ರಲ್ ಲೆವೆಲ್ ಎಕ್ಸಾಮೇ ಬೇರೆ ಥರ ನಡೆಯುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ನೀವು ನೋಡೋದಾದ್ರೆ ಸ್ಟೇಟ್ ಲೆವೆಲಲ್ಲಿ ನಿಮಗೆ ಟೀಚ್ ಮಾಡಿರೋದಾಗಿರ್ಬೋದು ಅಥವಾ ಎಕ್ಸಾಮಿನೇಷನ್ ನಡೆಸೋದಾಗಿರ್ಬೋದು ಒಂದು ಸ್ವಲ್ಪ ಲಿಮಿಟೆಡ್ ಸ್ಕೇಲಲ್ಲಿ ಇರುತ್ತೆ. ಬಟ್ ಸೆಂಟ್ರಲ್ ಲೆವೆಲ್ ಇರೋದು ಅನ್ಲಿಮಿಟೆಡ್ ಸ್ಕೇಲಲ್ಲಿ ಇರುತ್ತೆ. ತುಂಬ ಕಾಂಪಿಟೇಷನ್ ಜಾಸ್ತಿ ಆ್ಯಂಡ್ ಅವರ ಕ್ವಶನ್ಸು, ಅವರ ಆನ್ಸರ್ಸು ಅದು ತುಂಬ ಬೇರೆ ಥರನೇ ಇರುತ್ತೆ. ಸೊ ಓವರಾಲ್ ಒಂದು ಸ್ಟ್ರಕ್ಚರಲ್ ಸ್ಟಡಿ ಮಾಡಬೇಕು ಅಂದರೆ ಕ್ಲಾಸ್ ರೂಮಲ್ಲೇ ನೀವು 70 to 80% ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಫೋಕಸ್ಡ್ ಆಗಿರಿ. ಆ್ಯಂಡ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿ. ಆ್ಯಂಡ್ ಅದಾದ ನಂತರ ಎಕ್ಸಾಮಿನೇಷನ್ ನಡೆಯೋದಕ್ಕೂ ಮುಂಚೆ ಎಕ್ಸಾಮಿನೇಷನ್ ಪೇಪರ್ಸ್ಗಳನ್ನ ರಿವೈಸ್ ಮಾಡಿ, ಅದರಲ್ಲಿ ಬರುವಂಥ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡಿಕೊಂಡು ಅದರಲ್ಲಿರೋದನ್ನ ಸಾಲ್ವ್ ಮಾಡಿ ಫಸ್ಟು. ಅದಾದ ನಂತರ ನಿಮ್ಮ ಸಿಲೆಬಸ್ನ ರೀಡ್ ಮಾಡಿ. ನಿಮ್ಗೆ ರಿವರ್ಸ್ ಆದರೂ ಪರವಾಗಿಲ್ಲ, ಬಟ್ ಹೆಲ್ಪ್ ಆಗುತ್ತೆ, ಟ್ರೈ ಮಾಡಿ. ಆಮೇಲೆ ನನ್ನನ್ನು ಬ್ಲೇಮ್ ಮಾಡಬೇಡಿ, ಫೇಲ್ ಆದೆ ಅಂತ ಹೇಳ್ಬಿಟ್ಟು ಇವನು ಏನೋ ಒಂದು ಕೊಟ್ಟ ಅಂತ ಹೇಳ್ಬಿಟ್ಟು. ಅದು ವರ್ಕ್ ಆಗಿದೆ ನನಗೆ ಇಂಜಿನಿಯರಿಂಗಲ್ಲಿ. ನಾನು ಮಾಡ್ತಿದ್ದೆ ಅದು ಕ್ವಶನ್ ಪೇಪರ್ಸ್ಗಳನ್ನ ತೊಗೋತಾ ಇದ್ದೆ 5 to 6 years. ಅದನ್ನು ಫಸ್ಟ್ ಎಲ್ಲ ಕ್ವಶನ್ಸು ಯಾವ ಒಂದು ಚಾಪ್ಟರ್ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ವಶನ್ಸು ಲಿಸ್ಟ್ ಮಾಡ್ಕೊತಾ ಇದ್ದೆ. ಆ 5 years ಕ್ವಶನ್ ಪೇಪರ್ಲಿ ಒಂದು 10 ಕ್ವಶನ್ ಬಂತು ಅಂದರೆ ಆ 10 ಕ್ವಶನ್ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಇದೆ ಅಂತ ಹೇಳ್ಬಿಟ್ಟು ಆ ಕೋರ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ಮೇಲೆ ಸೊ ನಾನು ಮತ್ತೆ ಅದಾದ ನಂತರ ನಾನು ಸಿಲೆಬಸ್ ಓದ್ತಿದ್ದೆ. ಸಿಲೆಬಸ್ಸಲ್ಲಿ ಏನಾದರೂ ಮಿಸ್ ಮಾಡಿದ್ವಾ ಈ ಟಾಪಿಕ್ ಆ ಟಾಪಿಕ್ ಅಂತ ನೋಡಿ ಆ ಟಾಪಿಕ್ ಒಂದು ಸ್ವಲ್ಪ ರಿವೈಸ್ ಮಾಡಿದ್ರೆ 80 to 90% ಎಕ್ಸಾಮಿನೇಷನ್ ಈಸ್ ಈಸಿ. ಇನ್ 10% ಅಷ್ಟೇ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು ಅಷ್ಟೇ. ಆ್ಯಂಡ್ ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಂಡ್ರೇ ಎಲ್ಲ ವರ್ಕ್ ಆಗೋದು. ತುಂಬ ಜನಕ್ಕೆ ಮ್ಯಾಥಮೆಟಿಕ್ಸ್ ಅಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಮ್ಯಾಥಮೆಟಿಕ್ಸ್ ಈಸ್ ದ ಫೌಂಡೇಶನ್ ಫಾರ್ ಮೆನಿ ಎಕ್ಸಾಮ್ಸ್. ಎಸ್ಪೆಷಲಿ ಸೋಷಿಯಲ್ ಅದನ್ನೆಲ್ಲ ಬಿಟ್ಟು ನಾನು ಹೇಳ್ತಾ ಇರೋದು, ಸೈನ್ಸ್ ರಿಲೇಟೆಡ್ ಹೋದರೆ ನಿಮಗೆ ಮೆನಿ ಎಕ್ಸಾಮಿನೇಷನ್ಗೆ ಫೌಂಡೇಶನ್ನೇ ಮ್ಯಾಥಮೆಟಿಕ್ಸ್. ಸೊ ಅದನ್ನು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಎಜುಕೇಷನ್ ಈಸ್ ಈಸಿ. ಎಜುಕೇಷನ್ ಮುಗಿದ ಮೇಲೆ ಹೊರಗಡೆ ಕೆಲಸ ತೊಗೊಳೋದು ಕಷ್ಟ. ಅದಕ್ಕೆ ಮೇಯ್ನ್ ಫೋಕಸ್ ಮಾಡಬೇಕಾದ್ರೆ ಏನು ಅಂದರೆ ಸ್ಕಿಲ್ ಬೇಸ್ಡ್ ಎಕ್ಸ್ಪೀರಿಯನ್ಸ್, ಸ್ಕಿಲ್ ಅದು ಇಂಪಾರ್ಟೆಂಟು. ಎಜುಕೇಷನ್ ನೀವು ಎಷ್ಟೇ ಮಾರ್ಕ್ಸ್ ತೊಗೊಂಡು ನೀವು ಫಸ್ಟ್ ಗ್ರೇಡ್ ತೊಗೊಂಡು ಟಾಪರ್ ಆಗಿದ್ರು ಸಹ ನಿಮಗೆ ಸ್ಕಿಲ್ ಇಲ್ಲ ಅಂದರೆ ಯಾವ ಒಂದು ಕಂಪ್ನಿನೂ ನಿಮ್ಮನ್ನು ಹೈರ್ ಮಾಡೋದಿಲ್ಲ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಇತ್ತೀಚೆಗೆ ಎಜುಕೇಷನ್ ಔಟ್ಡೇಟೆಡ್ ಆಗಿ ಇದ್ದರೆ ಮಕ್ಕಳುಗಳು ಇವಾಲ್ವ್ ಆಗೋದಿಲ್ಲ, ಮಕ್ಕಳುಗಳು ಹೊಸ ವಿಷಯಗಳನ್ನ ಕಲಿಯೋದಿಲ್ಲ, ಸ್ಕಿಲ್ಫುಲ್ ಆಗೋದಿಲ್ಲ. AI ಬರ್ತಿದೆ, ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋರ್ಗೇ ಕೆಲಸ ಹೋಗ್ತಿದೆ. ಹಾಗಿರಬೇಕಾದ್ರೆ ನೀವುಗಳೆಲ್ಲ ಒಳ್ಳೊಳ್ಳೆ ಡಿಗ್ರಿ ಮಾಡ್ಕೊಂಡು ಆಚೆಗೆ ಬಂದು ಕೆಲಸ ಹೆಂಗೆ ಹುಡುಕ್ತೀರಾ? ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಎಕ್ಸ್ಪೀರಿಯನ್ಸ್ ಇರೋರೇ ಖಾಲಿ ಹೊಡಿತಾ ಇರ್ತಾರಲ್ಲ, ಅವ್ರಿಗೆ ಕೆಲಸ ಇಲ್ಲ ಅಂದಮೇಲೆ ನಿಮ್ಗೆ ಯಾವ ರೀತಿ ಕೆಲಸ ಕೊಡ್ತಾರೆ? ಸ್ವಲ್ಪ ಥಿಂಕ್ ಮಾಡಿ. ಆ್ಯಂಡ್ ಸ್ಕಿಲ್ ಬೇಸ್ಡ್ ಕಲೀರಿ, ಸ್ಕಿಲ್ನ ಅರ್ಥ ಮಾಡ್ಕೊಳ್ಳಿ. ಸ್ಕಿಲ್ ಅಂತ ಹೇಳ್ಬಿಟ್ಟು ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾನೆ ಬಂದಿದ್ದೀನಿ. ಏನದು ಸ್ಕಿಲ್ಲು, ಯಾವ ಒಂದು ಸ್ಕಿಲ್ ಅಂತ ಹೇಳ್ಬಿಟ್ಟು ನೀವೇ ಐಡೆಂಟಿಫೈ ಮಾಡಬೇಕು, ನೀವೇ ಅದ್ರ ಬಗ್ಗೆ ಕಲಿಬೇಕು. AI ಕೆನಾಟ್ ರೀಪ್ಲೇಸ್ ಸಮ್ ಆಫ್ ದ ಸ್ಕಿಲ್ಸ್. ಸೊ ಅದನ್ನು ನೀವು ಕಲೀರಿ, ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ದಟ್ಸ್ ವಾಟ್ ಐ ಸೇ. ಆ್ಯಂಡ್ ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.